ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇಲ. ರಾಜ್ಯ ಬಿಜೆಪಿಯ ಬಣ ಕಚ್ಚಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬಿವೈ ವಿಜೇಂದ್ರ ಬಣ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ನಡುವಿನ ಭಿನ್ನಮತ ಹಾದಿ ಬೀದಿಗೆ ತಂದು ತಲುಪ್ತಾ ಇದೆ. ಈ ಹಿಂದೆ ಕೊಂಚ ಸೈಲೆಂಟ್ ಆಗಿ ನಡೀತಿದ್ದಂತ ಬಣ ಕಚ್ಚಾಟ ಇದೀಗ ತಾರಕಕ್ಕೆ ಏರಿದು ಸರಿಪಡಿಸಲು ಅಸಾಧ್ಯ ಎಂಬಂತಹ ಪರಿಸ್ಥಿತಿಗೆ ತಲುಪಿದೆ. ಕುತೂಹಲದ ಸಂಗತಿ ಏನಂದ್ರೆ, ಈ ಕಚ್ಚಾಟದ ಸೂತ್ರಧಾರರು ಬೇರೆ, ಆಟಗಾರರೇ ಬೇರೆಯಾಗಿದ್ದಾರೆ. ಬಿಜೆಪಿಯ ಕಚ್ಚಾಟ ಬಹಿರಂಗವಾಗಿ ಬಿವೈ ವಿಜೇಂದ್ರ ಹಾಗೂ ಯತ್ನಾಳ್ ತಂಡದ ನಡುವೆ ಎಂಬುದು ಬಿಂಬಿತವಾಗಿರುವಂತಹ ಸತ್ಯ. ಆದರೆ ಅಸಲಿ ಸೂತ್ರಧಾರರು ತೆರೆಯ ಹಿಂದೆ ಇದ್ದಾರೆ. ಅವರ್ಯಾರು ಬಹಿರಂಗವಾದ ಹೇಳಿಕೆಯನ್ನ ನೀಡ್ತಾ ಇಲ್ಲ, ಬದಲಾಗಿ ತೆರೆಮರೆಯಲ್ಲೇ ಎಲ್ಲವನ್ನ ನಿಯಂತ್ರಣವನ್ನ ಮಾಡ್ತಾ ಇದ್ದಾರೆ ಎಂಬ ಚರ್ಚೆಗಳು ಬಿಜೆಪಿಯ ಹಿರಿಯರು ಆಂತರಿಕ ವಲಯದಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಯತ್ನಾಳ್ ಬಿವಿಎಸ್ ಯಡಿಯೂರಪ್ಪ ಪರವಾಗಿಯೇ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಹೈಕಮಾಂಡ್ ವಿರುದ್ಧ ಮಾತನಾಡಿ ಯಡಿಯೂರಪ್ಪ ಪರವಾಗಿ ಸದನದಲ್ಲಿ ಧ್ವನಿ ಎತ್ತುವ ಮೂಲಕ ಗಮನವನ್ನ ಸೆಳೆದಿದ್ರು. ಆದ್ರೆ ದಿಢೀರನೆ ಯತ್ನಾಳ್ ವರಸೆಯನ್ನ ಬದಲಾಗಿದ್ದು, ಬಿವೈಎಸ್ವೈ ಸಿಎಂ ಆಗಿದ್ದಾಗ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಅವರ ಪುತ್ರ ವಿಜಯೇಂದ್ರ ವಿರುದ್ಧವೂ ಭ್ರಷ್ಟಾಚಾರದ ಆರೋಪವನ್ನ ಮಾಡಲು ಶುರು ಮಾಡಿದ್ರು. ಯತ್ನಾಳ್ ಅಂದಿನಿಂದ ಮುಖ್ಯಮಂತ್ರಿ ಬಿಎಸ್ವೈ ವಿರುದ್ಧ ಹೇಳಿಕೆಯನ್ನ ನೀಡ್ತಾ ಇದ್ರು. ಹೈಕಮಾಂಡ್ ನಾಯಕರು ಯಾವುದೇ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರಲಿಲ್ಲ. ಬದಲಾಗಿ ಹೈಕಮಾಂಡ್ ಈ ನಾಯಕರು ಯತ್ನಾಳ್ ಅವರಿಗೆ ಬೆಂಬಲವನ್ನೇ ನೀಡ್ತಾ ಇದ್ರು. ಹೀಗಾಗಿ ಯತ್ನಾಳ್ ಮತ್ತಷ್ಟು ಗಟ್ಟಿಯಾದ ಧ್ವನಿಯಲ್ಲಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ರು. ಅಲ್ಲದೆ ತನ್ನ ವಾದಕ್ಕೆ ಹೈಕಮಾಂಡ್ ಬೆಂಬಲ ಇದ್ದೇ ಇದೆ ಎಂದು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.